ಕಲಬುರಗಿ ನಗರದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಲಾಗಿದೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಮಾದಿಗ ದಂಡೂರ ಹೋರಾಟ ಸಮಿತಿ ವತಿಯಿಂದ ಪ್ರಭಾಕರ್ ಮಾಪಣ್ಣ 14 ಅವರು ಹೋರಾಟದ ರೂಪರೇಷೆಗಳ ಬಗ್ಗೆ ಮಾಹಿತಿ ನೀಡಲು ಕಚೇರಿ ಉದ್ಘಾಟನೆ ಮಾಡಲಾಯಿತು. ಫೋಟೋ ಸ್ವಲ್ಪ ಸರ್ಸ್ರಿ ಕಡೆ ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಭಾಕರ್ ಮಾಪಣ್ಣ 14 ಅವರು ನಮ್ಮ ಸಮಾಜದ ಜನರಿಗೆ ಹೋರಾಟದ ದಾರಿ ಸುಗಮಗೊಳಿಸಲು ಈ ಕಚೇರಿ ಉದ್ಘಾಟನೆ ಮಾಡಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಅಜಯ್ 32 ಕನ್ನಡ ನ್ಯೂಸ್ ಕಲಬುರಗಿ. ಅಂತ ಹೇಳಿದ್ರೆ ಎಲ್ಲಿ ನಮ್ಮನ್ನ ದೂರ ತಳ್ತಾರ ಅವಮಾನ ಪಡ್ತಾರ ಅಂತ ಕಾಲದಲ್ಲಿ ಮಾದಿಗ ಜಾತಿ ಹೆಸರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ದಂಡೋರ ಹೋರಾಟ ಸಮಿತಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಈ ಹೋರಾಟವನ್ನು ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಮೀಸಲಾತಿಯಲ್ಲಿ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಹೋರಾಟಕ್ಕೆ ಕಿಚ್ಚು ಹಚ್ಚಿ ಆ ಹೋರಾಟದ ನೇತೃತ್ವ ವಹಿಸಿದಂಥ ಮಾಪಣ್ಣ 14 ನನ್ನ ತಂದೆಯವರ ಆ ಹೋರಾಟದ ರಥವನ್ನು ಒಂದು ಮುಂದುವರಿಸಿಕೊಂಡು ಹೋಗುವಂಥದ್ರ ಭಾಗವಾಗಿ ಈ ದಿನ ಇವತ್ತು ನಾವು ಗುಲ್ಬರ್ಗ ನಗರದಲ್ಲಿ ನಾವು ಒಂದು ಕಚೇರಿಯನ್ನು ಮಾಡೋದ್ರ ಮೂಲಕ ಪಕ್ಷಾತೀತವಾಗಿ ನಾನ್ ಪೊಲಿಟಿಕಲ್ ಆಗಿ ಕಾಂಗ್ರೆಸ್ ಪರವಾಗಲ್ಲದೆ BJP ಪರವಾಗಲ್ಲದೆ JDS ಪರವಾಗಲ್ಲದೆ ಯಾವುದೇ ರಾಜಕೀಯ ಪಕ್ಷಗಳ ಮುಲಾಜಿಗೆ ಒಳಗಾಗದೆ ಅನ್ಯಾಯಕ್ಕೊಳಗಾದಂಥ ಜನಗಳ ಪರವಾಗಿ ಈ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಬೇಕನ್ನೋ ಉದ್ದೇಶದೊಂದಿಗೆ ಇವತ್ತು ನನ್ನ ತಂದೆಯೊಂದಿಗೆ ಈ ಹೋರಾಟವನ್ನು ಸಂಘಟಿಸಿದಂಥ ಈ ಹೋರಾಟದೊಂದಿಗೆ ನಮ್ಮ ತಂದೆಯ ಒಂದು ನಾಯಕತ್ವದಲ್ಲಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನು ಮಾದಿಗ ದಂಡೋರ ಸ್ಥಾಪನೆಗೆ ನಮ್ಮ ತಂದೆಯವರ ಹೋರಾಟಕ್ಕೆ ಕೈ ಜೋಡಿಸಿದಂಥ ಸುಭಾಷ್ ರತ್ನಡಿಗೆ ಅಣ್ಣವರು, ಸಿದ್ದರಾಮ ಹೊಸಮನಿ ಅಣ್ಣವರು, ಆಮೇಲೆ ಶರಣಪ್ಪ ಗುತ್ತೇದಾರ್ ಅಣ್ಣವರು, ಆಮೇಲೆ ನಮ್ಮ ಚಂದ್ರಕಾಂತ್ ಸಗರ್ಕರ್ ಅವರ ಹಿರಿಯರೆಲ್ಲರ ಒಂದು ಮುಂದಾಳತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಹೋರಾಟವನ್ನು ನಾವು ನಾನ್ ಪೊಲಿಟಿಕಲ್ ಆಗಿ ಗುಲ್ಬರ್ಗ ಮಾತ್ರವಲ್ಲದೆ ಇಡೀ ಕರ್ನಾಟಕ ರಾಜ್ಯದಂತ ಈ ಹೋರಾಟವನ್ನು ಬಲಪಡಿಸುವಂಥದ್ರ ಮೂಲಕ ಈ ಕಚೇರಿಯನ್ನು ವೇದಿಕೆಯಾಗಿ ಮಾರ್ಪಾಡು ಮಾಡಿಕೊಂಡು ಈ ಹೋರಾಟವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ. ಮೀಸಲಾತಿ ನೋಡ್ರಿ ಸರ್, ಅದು ಉದ್ದೇಶಪೂರ್ವಕವಾಗಿ ಅದಕ್ಕೆ ಒಂದು ಸಿಂಪಲ್ ಆದಂಥ ವಿಷಯ, ಆ ವಿಷಯವನ್ನು ವಿಷಯಾಧಾರಿತವಾಗಿ ಮಾಡದೆ ಉದ್ದೇಶಪೂರ್ವಕವಾಗಿ ಅದನ್ನು ಆ ವಿಷಯವನ್ನು ಜಟಿಲ ಮಾಡಿ ಇವತ್ತೇನು ಸಮಾನವಾಗಿ ಒಂದು ಅವಕಾಶಗಳು ಮತ್ತು ಸವಲತ್ತುಗಳು ಹಂಚಿಕೆ ಆಗಬೇಕು ಅನ್ನೋಂಥದ್ದು ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ. ಆ ಪರಿಕಲ್ಪನೆಗೆ ವಿರುದ್ಧವಾಗಿ ಇವತ್ತು ರಾಜಕೀಯ ಹಸ್ತಕ್ಷೇಪದ ಕಾರಣಗಳಿಗಾಗಿ ಉದ್ದೇಶಪೂರ್ವಕವಾಗಿ ಒಂದು ಒಳ ಮೀಸಲಾತಿಯನ್ನು ಜಟಿಲ ಮಾಡೋದ್ರ ಮೂಲಕ ಯಾರಿಗೂ ಕೂಡ ಇವತ್ತು ಉದ್ದೇಶಪೂರ್ವಕವಾಗಿ ಯಾರಿಗೂ ಸಮಾನವಾಗಿ ಅವಕಾಶಗಳು ದೊರಕಬಹುದು, ಒಂದೇ ಜಾತಿ ಎರಡೇ ಜಾತಿಗೆ ಈ ಒಂದು ಅವಕಾಶಗಳನ್ನು ಕೊಡೋದ್ರ ಮೂಲಕ ಇವತ್ತು ಆಳುವ ಸರ್ಕಾರಗಳು ಮತ್ತು ರಾಜಕಾರಣಿಗಳು ಇದಕ್ಕೆ ಒತ್ತಾಸೆಯಾಗಿ ನಿಂತಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಮತ್ತು ನಾವು ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಕಡೆ ಉಸಿರಿರುವವರೆಗೂ ರಾಜಕೀಯದಿಂದ ದೂರ ಇದ್ದೇ ಈ ಹೋರಾಟವನ್ನು ಮಾಪಣ್ಣ 14 ಅವರ ಸಿದ್ಧಾಂತದಂತೆ ಈ ಹೋರಾಟವನ್ನು ಅವನು ಕರ್ನಾಟಕ ರಾಜ್ಯದಂತ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ನಿರ್ಭೀತಿಯಿಂದ. ಅವರ ಜಿಲ್ಲಾಧ್ಯಕ್ಷರಾಗಿದ್ದು 1997ರಿಂದಲೂ ಮಾಪಣ್ಣ 14 ಜೊತೆಗೆ ನಾನು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದೀನಿ. ಕರ್ನಾಟಕ ರಾಜ್ಯದ ಮೂಲೆಗಳಿಗೆ ಸಂದೇಶ ಕೊಟ್ಟಿರ್ತಕ್ಕಂಥ ಮಾಪಣ್ಣ 14 ಅವರ ಒಂದು ಹೋರಾಟದ ಮುಂದುವರ್ಸ್ಕೊಂಡು ಹೋಗೋ ಸಲುವಾಗಿ ಈ ಒಂದು ಕಚೇರಿ ಉದ್ಘಾಟನೆ ಮಾಡಿದೆ. ಮತ್ತು ಇದು ಸರ್ಕಾರಗಳು ಕೇವಲ ಹಿಂದೇಟು ಹಾಕ್ತಾ ಇದ್ದಾರೆ, ಬರೀ ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ, ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ. ಇದು ಯಾವುದು ಕ್ರಮ ಕೈಗೊಳ್ತಾ ಇಲ್ಲ. ಅದಕ್ಕಾಗಿ ಮುಂದಿನ ಹೋರಾಟಕ್ಕಾಗಿ ರಾಜ್ಯಾದ್ಯಂತ ಇದು ಒಂದು ಬಲಪಡಿಸುವ ಸಲುವಾಗಿ ಇದೊಂದು ಕಚೇರಿ ಉದ್ಘಾಟನೆ ಮೂಲಕ ಪ್ರಚಾರ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀವಿ. ಕಚೇರಿ ಇಲ್ಲಿ ಗುಲ್ಬರ್ಗ ಸಮಾಜ ಕಟ್ಟಿದವರೇ ನಾವು ಮಾದಿಗರ ಮೀಸಲಾತಿಗೆ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು 1997ರಲ್ಲಿ ಮಾಪಣ್ಣ 14 ಅವರು ಅಂದಿನ ಮುಖ್ಯಮಂತ್ರಿ JH ಪಟೇಲ್ ಅವರಿಗೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಮನವಿ ಪತ್ರ ಕೊಡೋ ಮೂಲಕ ಪ್ರಾರಂಭ ಮಾಡಿದರು. ಇಲ್ಲಿನವರೆಗೆ ಬಂದಿರತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ಯಾರೂ ಕಿವಿ ಹಾಕುತ್ತಾ ಇಲ್ಲ, ಬರೀ ಹಿಂದೇಟು ಹಾಕಿದೆ, ಸುಳ್ಳು ಭರವಸೆ ಕೊಡ್ತಾಯಿದ್ದು. ಆಯೋಗ ರಚನೆ ಮಾಡಿದ್ರು, ಆಯೋಗ ವರದಿ ಬಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ರು ನಮ್ಗೆ ಅನ್ಯಾಯ ಮಾಡ್ತಾಯಿದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಇದು ಮುಂದಿನ ಉಗ್ರ ಹೋರಾಟ ಮಾಡುವ ಸಲುವಾಗಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಲಹೆ ಸೂಚನೆ ಮೇರೆಗೆ ಇವತ್ತು ಒಂದು ಕಚೇರಿ ಪ್ರಾರಂಭ ಮಾಡಿದ್ದೆವು.